ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. 3 ಅಕ್ಟೋಬರ್ ದಿನ ನಿಫ್ಟಿಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿ ಇದೆ, FIDI ಡಾಟಾ ಏನನ್ನು ಸಜೆಸ್ಟ್ ಮಾಡ್ತಾ ಇದೆ ಅನ್ನೋದನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. 3 ಅಕ್ಟೋಬರ್ ದಿನ ನಿಫ್ಟಿ ಒಂದು ಸ್ಮಾಲ್ ಗ್ಯಾಪ್ ಡೌನಲ್ಲಿ ಓಪನ್ ಆಗುತ್ತೆ. ಗ್ಯಾಪ್ ಡೌನಲ್ಲಿ ಓಪನ್ ಆಗಿ ಡೌನ್ ಬರುವಂಥ ಪ್ರಯತ್ನ ಮಾಡುತ್ತೆ. 24,750 740 ಲೆವೆಲ್ ಹತ್ರ ಸಪೋರ್ಟನ್ನು ಪಡ್ಕೊಳ್ಳುತ್ತೆ. ನೆಕ್ಸ್ಟ್ ಒಂದು ಅಪ್ ಮೋನ ಕೊಡುತ್ತೆ, ಒಂದು ಕನ್ಸಾಲಿಡೇಷನ್ ಮೋನ ಮಾಡುತ್ತೆ. ನೆಕ್ಸ್ಟ್ ಫೈನಲಿ 24,870 ಲೆವೆಲನ್ನು ಬ್ರೇಕ್ ಮಾಡುತ್ತೆ. ನಮ್ಮ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ 24,740 ಒಂದು ಇಂಪಾರ್ಟೆಂಟ್ ಆದ ಸಪೋರ್ಟ್ ಆಗುತ್ತೆ. ಅದನ್ನು ಬ್ರೇಕ್ ಮಾಡ್ತು ಅಂತೇಳಿ ಒಂದಷ್ಟು ಡೌನ್ ಮೋನ ನಾವು ನೋಡ್ಬೋದು. ಅದೇ ರೀತಿ ಹೈಯರ್ ಲೆವೆಲಲ್ಲಿ 24,870 ಲೆವೆಲ್ಗಿಂತ ಮೇಲೇ ಸೆಷನ್ ಆಗ್ತಾ ಇತ್ತು ಅಂತೇಳಿ ಪಾಸಿಟಿವ್ ಮೂವ್ ಕಂಟಿನ್ಯೂ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಓಪನ್ ಆದ ನಂತರ ಡೌನ್ ಬರುತ್ತೆ, ಎಕ್ಸಾಕ್ಟ್ಲಿ ಸಪೋರ್ಟ್ ಲೆವೆಲ್ ಹತ್ರ ಸಪೋರ್ಟನ್ನು ಪಡ್ಕೊಳ್ಳುತ್ತೆ, ಒಂದು ಸ್ಲೋಯಿಶ್ ಆಗಿ ಅಪ್ ಮೋನ ಕೊಡುತ್ತೆ, ಕನ್ಸಾಲಿಡೇಷನ್ ಮಾಡುತ್ತೆ, ಫೈನಲಿ ಕ್ಲೋಸಿಂಗ್ ಟೈಮಲ್ಲಿ ಬ್ರೇಕ್ಔಟನ್ನು ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ನೋಡೋಣ. ಅದೇ ರೀತಿ FIDI ಡಾಟಾ ಯಾವ ರೀತಿ ಇದೆ ಅಂತ ನಾವು ನೋಡೋದಾದರೆ 3 ಅಕ್ಟೋಬರ್ ದಿನ ಅಗೇನ್ FIDI ಡಾಟಾ ನೆಗೆಟಿವ್ ಇರುವಂಥದ್ದು. 1 ಅಕ್ಟೋಬರ್ಗೂ ನೆಗೆಟಿವ್ ಇತ್ತು. DI ಡಾಟಾ ಸ್ವಲ್ಪ ಪಾಸಿಟಿವ್ ಇತ್ತು. 3 ಅಕ್ಟೋಬರ್ ದಿನ 889 ಕೋಟಿ ರೂಪಾಯಿಯ ಬೈಯಿಂಗನ್ನು ಮಾಡ್ತಾರೆ ಕ್ಯಾಶ್ ಮಾರ್ಕೆಟಲ್ಲಿ. 2,916 ಕೋಟಿ ರೂಪಾಯಿ ಬೈಯಿಂಗನ್ನು ಮಾಡ್ತಾರೆ 1 ಅಕ್ಟೋಬರ್ ದಿನ. ಹಾಗೆ ಸೆಪ್ಟೆಂಬರಲ್ಲಿ ನಾವು ನೋಡಿದ್ರೆ 35,000 ಕೋಟಿಯ ಸೆಲ್ಲಿಂಗನ್ನು ಮಾಡ್ತಾರೆ ಥ್ರೂ ಔಟ್ ದಿ ಮಂತ್. DII 65,343 ಕೋಟಿ ರೂಪಾಯಿಯ ಬೈಯಿಂಗನ್ನು ಮಾಡ್ತಾರೆ. ಈ ಹಿಂದಿನ ಡಾಟಾವನ್ನು ನೋಡಿದ್ರು ಕೂಡ ಆಗಸ್ಟಲ್ಲಿ ಹಾಗೆ ಜುಲೈಯಲ್ಲಿ DII ಡಾಟಾ ನೆಗೆಟಿವ್ ಇತ್ತು. ಬಟ್ FI ಒಂದು ಹ್ಯೂಜ್ ಬೈಯಿಂಗನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಸ್ ಆಫ್ ನೌ ಸ್ಟಿಲ್ FI ತನ್ನ ಸೆಲ್ಲಿಂಗನ್ನು ಕಂಟಿನ್ಯೂ ಮಾಡಿದ್ದಾರೆ. ನಮ್ಮ ಮಾರ್ಕೆಟ್ ಕ್ಲೋಸ್ ಆದ ನಂತರ ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿ ಇತ್ತು ಅಂತ ನಾವು ನೋಡಿದ್ರೆ, ಸೊ ಗ್ಲೋಬಲ್ ಮಾರ್ಕೆಟಲ್ಲೂ ಒಂದು ಫ್ಲ್ಯಾಟಲ್ಲೇ ಇತ್ತು ಅಂತ ಹೇಳ್ಬೋದು. ಗಿಫ್ಟ್ ನಿಫ್ಟಿ ಕೂಡ ಫ್ಲ್ಯಾಟಲ್ಲೇ ಟ್ರೇಡಿಂಗ್ ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇತ್ತು. ನೆಕ್ಸ್ಟ್ ವೀಕ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡಿದ್ರೆ ವೀಕ್ಲಿ ಚಾರ್ಟನ್ನು ಅಬ್ಸರ್ವ್ ಮಾಡೋಣ. ವೀಕ್ಲಿ ಚಾರ್ಟಲ್ಲಿ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಆದ ನಂತರ ಒಂದು ಗ್ರೀನ್ ಕ್ಯಾಂಡಲನ್ನು ಆ್ಯಸ್ ಆಫ್ ನಾವು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಪ್ರೀವಿಯಸ್ ವೀಕ್ನ ಲೋವನ್ನು ಬ್ರೇಕ್ ಮಾಡುತ್ತೆ. ಬಟ್ ಅಗೇನ್ ವೀಕ್ಲಿ ಕ್ಲೋಸಿಂಗನ್ನು ನಾವು ನೋಡಿದ್ರೆ ಆ ಲೋಕ್ಕಿಂತ ಮೇಲೇನೆ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ನೆಕ್ಸ್ಟ್ ಈಗ ಈ ವೀಕ್ನಲ್ಲೂ ಏನಾಗುತ್ತೆ, 24,600 ಝೋನ್ ಏನಾಗುತ್ತೆ ಅದು ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ. ನೆಕ್ಸ್ಟ್ ಆ ಲೆವೆಲ್ಗಿಂತ ಕೆಳಗಡೆ ಸಸ್ಟೇನ್ ಆಗ್ತಾ ಇತ್ತು ಅಂತೇಳಿದೆ ಅದು ನೆಗೆಟಿವ್ ಆಗುತ್ತೆ. ಹಾಗೆ ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ ಡೈಲಿ ಚಾರ್ಟಲ್ಲಿ ಈ ಹಿಂದಿನ ಅನಾಲಿಸಿಸಲ್ಲಿ ಎಕ್ಸ್ಪ್ಲೈನ್ ಮಾಡಿದಾಗ ಒಂದು ಹೈಯರ್ ಲೋಗಳನ್ನು ಮಾಡ್ತಿದೆ, ಅದು ಪಾಸಿಟಿವ್ ಆಗುತ್ತೆ. ಇಲ್ಲೊಂದು ಲೋ, ಇಲ್ಲೊಂದು ಲೋ, ಇದು ಪಾಸಿಟಿವ್ ಆಗುತ್ತೆ. ಒಂದು ಶಾರ್ಪ್ ಫಾಲ್ ಆದ ನಂತರ ಇಲ್ಲಿ ಸ್ವಲ್ಪ ಹಾಲ್ಟ್ ಆಗುವಂಥ ಪ್ರಯತ್ನ ಮಾಡುತ್ತೆ. ನೆಕ್ಸ್ಟ್ 2 ದಿನದ ಕೆಳಗೆ ನೋಡಿದಾಗ ಒಂದಷ್ಟು ರಿವರ್ಸಲನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಿದೆ. ಸೊ ಹಾಗಾಗಿ ಈ 24,750 ಲೆವೆಲ್ 800 ಲೆವೆಲ್ಗಿಂತ ಮೇಲೇ ಸಸ್ಟೇನ್ ಆಗ್ತಾ ಇತ್ತು ಅಂತೇಳಿ ಅಗೇನ್ ಒಂದಷ್ಟು ರಿಟ್ರೇಸ್ಮೆಂಟ್ ಮೂವ್ ಹೈಯರ್ ಲೆವೆಲಲ್ಲಿ ಪಾಸಿಟಿವ್ ಕಡೆ ನಾವು ನೋಡ್ಬೋದು. ಲೋವರ್ ಲೆವೆಲ್ ಇಂಪಾರ್ಟೆಂಟ್ ಆಗುವಂಥದ್ದು 24,750 ಅಥವಾ 740 ಲೆವೆಲ್ ಫ್ರೈಡೆ ಸೆಷನ್ ಲೋ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಈ ಲೋಕ್ಕಿಂತ ಕೆಳಗಡೆನೇ ಸಸ್ಟೇನ್ ಆಗ್ತಾ ಇತ್ತು ಅಂತೇಳಿ ಅದು ನೆಗೆಟಿವ್ ಆಗುತ್ತೆ. ನೆಕ್ಸ್ಟ್ ಅಗೇನ್ ಈ ಪ್ರೀವಿಯಸ್ ಸ್ವಿಂಗ್ ಲೋನ ಟೆಸ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದಷ್ಟು ದಿನದಿಂದ ರೆಸಿಸ್ಟೆನ್ಸ್ ಇತ್ತು. ಸೊ ನೆಕ್ಸ್ಟ್ ಇಲ್ಲಿ ಬ್ರೇಕ್ಔಟ್ ಅನ್ನು ಮಾಡುತ್ತೆ. ಫ್ರೈಡೆ ಸೆಷನ್ ಕೂಡ ಆ ಲೋ ಹೋಲ್ಡ್ ಆಗಿದೆ. ಸೊ ಹಾಗಾಗಿ ಲೋವರ್ ಲೆವೆಲ್ 24,750 ಹೋಲ್ಡ್ ಆಗಬೇಕಾಗುತ್ತೆ. ಒಂದಷ್ಟು ಪಾಸಿಟಿವ್ ಮೂವ್ ಕಂಟಿನ್ಯೂ ಆಗಬೇಕು ಅಂತ ಹೇಳಿದರೆ. ಹಾಗೆ ನಾವು 15 ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡೋದರೆ 15 ಮಿನಿಟಲ್ಲಿ ಕ್ಲಿಯರಾಗಿ ಈ ಲೆವೆಲ್ ಏನಾಗುತ್ತೆ 24,750 ಒಂದು ಸಪೋರ್ಟ್ ಆಗಿ ತೋರ್ತಾ ಇರುವಂಥದ್ದು. ಸೊ ಇಲ್ಲಿ ಒಂದಷ್ಟು ರೆಸಿಸ್ಟೆನ್ಸನ್ನು ಫೇಸ್ ಮಾಡ್ತಾ ಇತ್ತು. ನೆಕ್ಸ್ಟ್ ಇದನ್ನು ಬ್ರೇಕ್ಔಟ್ ಮಾಡುತ್ತೆ. ನೆಕ್ಸ್ಟ್ ಅದು ಸಪೋರ್ಟ್ ಆಗಿ ಈಗ ಆ್ಯಕ್ಟ್ ಆಗ್ತಾ ಇರುವಂಥದ್ದು. ಆ ಲೆವೆಲ್ಗಿಂತ ಮೇಲೇ ಈಗ ಸಸ್ಟೇನ್ ಆಗ್ತಾಯಿದೆ. 24,870 ಲೆವೆಲ್ಗಿಂತ ಮೇಲೇ ಸಸ್ಟೇನ್ ಆಗ್ತಾಯಿದೆ. ನೆಕ್ಸ್ಟ್ ಹೈಯರ್ ಲೆವೆಲ್ ಇರುವಂಥ ಲೆವೆಲ್ 25,000 ಲೆವೆಲ್ ಆಗುತ್ತೆ. 24,870 ಲೆವೆಲ್ಗಿಂತ ಮೇಲೇ ಸಸ್ಟೇನ್ ಆಗ್ತಾ ಇತ್ತು ಅಂತೇಳಿ ಅಗೇನ್ ಹೈಯರ್ ಲೆವೆಲ್ 25,000 ಲೆವೆಲನ್ನು ನಾವು ವಾಚ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ ಇನ್ ಕೇಸ್ ಫ್ಲಾಟ್ ಅಥವಾ ಸ್ಮಾಲ್ ಗ್ಯಾಪ್ ಡೌನ್ ಓಪನಿಂಗ್ ಒಂದು ಮೋನ ಕೊಡ್ತು ಪಾಸಿಟಿವ್ ಅಲ್ಲೇ ಇತ್ತು ಅಂತ ಹೇಳಿದೆ 25,000 ಲೆವೆಲನ್ನು ನಾವು ನೆಕ್ಸ್ಟ್ ವಾಚ್ ಮಾಡ್ಬೋದು. ಸೊ ನೆಕ್ಸ್ಟ್ ಒಂದಷ್ಟು ಡೌನ್ ಮೋನ ನಾವು ನೋಡಬೇಕು ಅಂತ ಹೇಳಿದ್ರೆ ಫ್ಲಾಟ್ ಅದು ಗ್ಯಾಪ್ ಡೌನ್ ಓಪನಿಗೆ ಒಂದು ನೆಗೆಟಿವ್ ಮೋನ ಮಾಡ್ಕೊಂಡು ಡೌನ್ ಬಂದು ಈ ಲೋವನ್ನು ಬ್ರೇಕ್ ಮಾಡಬೇಕಾಗುತ್ತೆ. 24,750 ಲೆವೆಲನ್ನು ಬ್ರೇಕ್ ಮಾಡಬೇಕಾಗತ್ತೆ. ಅಥವಾ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ 25,000 ಲೆವೆಲ್ಲಿ ಒಂದು ರಿಜೆಕ್ಷನನ್ನು ಫೇಸ್ ಮಾಡುತ್ತೆ, ಒಂದು ನೆಗೆಟಿವ್ ಪ್ರೊಜೆಕ್ಷನ್ ಕ್ರಿಯೇಟ್ ಮಾಡುತ್ತೆ. ಮಂಡೇ ಸೆಷನಲ್ಲಿ ಗ್ಯಾಪ್ ಅಪ್ ಓಪನ್ ಆಗುತ್ತೆ, 25,000 ಲೆವೆಲ್ಗೆ ರೀಚ್ ಆಗುತ್ತೆ, ಅಲ್ಲಿ ರಿಜೆಕ್ಷನನ್ನು ಫೇಸ್ ಮಾಡುತ್ತೆ. ರಿಜೆಕ್ಷನ್ ಫೇಸ್ ಮಾಡಿ ಡೌನ್ ಬಂತು ಅಂತೇಳಿ ಹಾಗೆ ಮೇ ಬಿ ಒಂದಷ್ಟು ನೆಗೆಟಿವ್ ಮೂವ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಸ್ ಆಫ್ ನಾವು ಸ್ವಲ್ಪ ಪಾಸಿಟಿವ್ ಅಲ್ಲೇ ಇರುವಂಥದ್ದು. ಲೋವರ್ ಲೆವೆಲ್ಲಿ 24,750, ಹೈಯರ್ ಲೆವೆಲ್ಲಿ 25,000 ಲೆವೆಲ್ ನಾವು ವಾಚ್ ಮಾಡಬೇಕಾಗುತ್ತೆ. ಹಾಗೆ ಓಪನ್ ಇಂಟ್ರೆಸ್ಟನ್ನು ಅಬ್ಸರ್ವ್ ಮಾಡೋದರೆ 24,800 ಆ್ಯಸ್ ಆಫ್ ನಾವು ಹೈಯೆಸ್ಟ್ ಪುಟ್ಟಲ್ಲಿ ರೈಟಿಂಗ್ ಇರುವಂಥದ್ದು. ನೆಕ್ಸ್ಟ್ ಕಾಲಲ್ಲಿ 25,000 ಹೈಯೆಸ್ಟ್ ಕಾಲಲ್ಲಿ ರೈಟಿಂಗ್ ಇರುವಂಥದ್ದು. ಅದೇ ರೀತಿ 24,900 ಈಕ್ವಲ್ ಅಮೌಂಟ್ ಆಫ್ ಕಾಲ್ ಆ್ಯಂಡ್ ಪುಟ್ಟಲ್ಲಿ ರೈಟಿಂಗ್ ಇರುವಂಥದ್ದು. ಸೊ ಹಾಗಾಗಿ 750 ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ. ಸೊ 800 ಹೈಯೆಸ್ಟ್ ಇದೆ. ಸೊ 750ಕ್ಕಿಂತ ಕೆಳಗಡೆ ಸಸ್ಟೇನ್ ಆಗ್ತಾ ಇತ್ತು ಅಂದರೆ ಇದರಲ್ಲಿ ಕವರಿಂಗ್ ಬರುತ್ತೆ. ಆಗ ಒಂದಷ್ಟು ಮೊಮೆಂಟಮನ್ನು ನಾವು ಡೌನ್ ಸೈಡ್ ನೋಡುವಂಥ ಸಾಧ್ಯತೆ ಇದೆ. ಅದೇ ರೀತಿ ಹೈಯರ್ ಲೆವೆಲ್ಲಿ 25,000 ಹೈಯೆಸ್ಟ್ ಕಾಲಲ್ಲಿ ರೈಟಿಂಗ್ ಇರುವಂಥದ್ದು. ಸೊ ಹಾಗಾಗಿ ನೆಕ್ಸ್ಟ್ ರೆಸಿಸ್ಟೆನ್ಸ್ ಝೋನ್ ಆ 25,000 ಝೋನ್ ಆಗುತ್ತೆ ಅಂತ ಹೇಳ್ಬೋದು. ಈ ಝೋನ್ನ ಮಧ್ಯೆ ಒಂದಷ್ಟು ಮೊಮೆಂಟಮನ್ನು ಮಾರ್ಕೆಟ್ ಮಾಡ್ತಾ ಇರುವಂಥ ಹಿಂಟನ್ನು ಆ್ಯಸ್ ಆಫ್ ನಾವು ಓಪನ್ ಇಂಟ್ರೆಸ್ಟ್ ಕೊಡ್ತಾ ಇದೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.